ಆಫೀಸಿಗೆ ಹೋದ್ಮೇಲೆ ಬೆತ್ಲೆ ಆಗೋ ಸೋ ಕಾಲ್ಡ್ ಪತಿವ್ರತ ಹೆಂಡ್ತೀರು. ಕಾಲೇಜ್ ಲೈಫ್ ಅಲ್ಲಿ 3-4 ಜನ ಬಾಯ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡಿ ಪಾರ್ಕಿನ್ ಪೊದೆ ಸಂದಿಲಿ ಫಸ್ಟ್ ನೈಟು ಮುಗಿಸ್ಕೊಂಡು ಪ್ರೆಗ್ನೆಂಟ್ ಆಗಿ ಪಿಲ್ಸ್ ಮಾತ್ರೆ ತಗೊಂಡು ಸೈಲೆಂಟ್ ಆಗಿ ಸೆರಗ್ ಹೊತ್ಕೊಂಡು ಮದ್ವೆ ಆಗ್ತಾರಲ್ಲ, ಆ ಟೀನೇಜ್ ಹುಡುಗಿರ್ಗಿಂತ ಓಪನ್ ಆಗಿ ಪ್ರಾಸ್ಟಿಟ್ಯೂಟ್ ಆಗಿರೋ ನಾನೇ ಎಷ್ಟೋ ಮೇಲಲ್ವಾ? ಹೌದು. ನಿಂದೇನು ಕಾಲೇಜ್ ಸ್ಟೋರಿ? ಲವ್ ಮಾಡ್ದೆ, ಸುತ್ತಾಡ್ದೆ, ಎಲ್ಲ ಇತ್ಯಾದಿಗಳು ಆಯ್ತು. ಹುಡುಗ ಕೈ ಕೊಟ್ಟ. ಕೈ ಕೊಟ್ಟ ಅಲ್ಲ, ಕೈ ಬಿಟ್ಟ ಅಂತ ಹೇಳು. ಒಂದ್ ತಿಳ್ಕೊ, ಕಾಲೇಜ್ ಲೈಫ್ ಅಲ್ಲಿ ನಡೆಯೋ ಮೋಸ್ಟ್ ಆಫ್ ದ ಲವ್ ಸ್ಟೋರೀಸ್ ಎಂಡ್ ಆಗೋದು ಅಬಾರ್ಷನ್ ಅಲ್ಲೇ. ಮುಂದೇನು, ಹುಡುಗ ಇನ್ನೊಂದು ಹುಡುಗಿನ ಹುಡ್ಕೊಂಡ. ನಾನವತ್ತೇ ಡಿಸೈಡ್ ಮಾಡ್ದೆ. ಏನಂತ? ಕರಿಯರ್ ಪ್ರಾಸ್ಟಿಟ್ಯೂಷನ್ ಅಲ್ಲೇ ಅಂತ. ಕರಿಯರ್ ಪ್ರಾಸ್ಟಿಟ್ಯೂಷನ್? ಎಲ್ಲ ಲಾಯರೋ ಡಾಕ್ಟ್ರೋ ಇಂಜಿನಿಯರ್ ಆಗ್ಬೇಕು ಅಂತ ಕನಸು ಕಟ್ಕೋತಾರೆ. ಬಡತನ ಆಯ್ತು ಅಂತ ಹೇಳು. ಮಿಡಲ್ ಕ್ಲಾಸ್ ಸೆಟಲ್ಡ್ ಫ್ಯಾಮಿಲಿ. ಎಜುಕೇಶನ್ ಇರ್ಲಿಲ್ಲ, ಕಾಲೇಜ್ ಲವ್ ಸ್ಟೋರಿ ಅಂತ ಬರ ಹೇಳ್ತೀಯ. ಜಾಬ್ ಸಿಕ್ಕಿರಲ್ಲ. MSc ಗೋಲ್ಡ್ ಮೆಡಲಿಸ್ಟ್. ಜಾಬ್ ಕೂಡ ಸಿಕ್ಕಿತ್ತು. ಮತ್ ಹೋಗ್ಬೇಕಿತ್ತಲ್ವಾ? ಯಾವ ಕೆಲ್ಸಕ್ ಹೋದ್ರು ಮಾಸ್ ಕಾರ್ಡ್ ನೋಡೋಕ್ಕಿಂತ ಜಾಸ್ತಿ ಹಾಸ್ಗೆ ಹಾಸಕ್ ಬರುತ್ತಾ ಅಂತ ಕೇಳೋರೇ ಜಾಸ್ತಿ ಆಗೋಗಿದ್ರು. ಯಾವನಾದ್ರೂ ಮದುವೆ ಮಾಡ್ಕೊಂಡು ಜಮ್ ಅಂತ ಇರ್ಬೋದಾಗಿತ್ತಲ್ಲ. ವಯಸ್ಸಲ್ಲಿ ಎಡಿಬಿಡ್ತೀವಿ, ಸಹಜ. ಮನಸ್ಸಾಕ್ಷಿ ಒಪ್ಲಿಲ್ಲ. ಡೌ ಮಾಡಿದ್ ಸಾಕು. ನಮ್ಗೆ ಹೆಂಗೆ ಗಂಡಸರಿಗೆ ಚೆನ್ನಾಗಿರೋ ಹುಡುಗಿರ್ ನೋಡ್ರೆ ಅವ್ರ ಜೊತೆ ಮಲಗಬೇಕು ಅನ್ನೋ ಭಾವನೆ ಬರುತ್ತೋ, ನಿನಗೂ ಹಂಗೆ ಬಹುಸಂಖ್ಯಾತ ಗಂಡಸರು ಸುಖ ಬಯಸ್ತಿದ್ದೆ ಅನ್ಸತ್ತೆ. ಸೊಸೈಟಿ ಬಿಡಲ್ಲ, ಅದಕ್ಕೆ ಪ್ರಾಸ್ಟಿಟ್ಯೂಟ್ ಆದೆ. ಹೌದು. ಹೆಣ್ಣಲ್ಲಿ 3 ವಿಧ, 3 ಟೈಪ್ಸ್. ಟೈಪ್ 1, ಸೆಕ್ಸ್ ಅಥವಾ ಶೀಲಾನ ಜೋಪಾನ್ವ ಕಾಪಾಡಿ ತಾನ್ ಪ್ರೀತಿಸಿದ ಹುಡುಗನ್ ಜೊತೆನೆ ಮದ್ವೆ ಆದ ನಂತರ ಅವನಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಳ್ಳೋದು. ಟೈಪ್ 2, ಸೆಕ್ಸ್ನ ಆರ್ಡಿನರಿ ಆಕ್ಟಿವಿಟಿ ಆಗಿ ತಿಳ್ಕೊಂಡು ಯಾರ್ ಜೊತೆ ಅಂದ್ರೆ ಅವ್ರ ಜೊತೆ ಮಲ್ಗೋಳು. ಟೈಪ್ 3, 1 ಅವರ್ಗಿಂತ ಮುಂಚೆ ಫ್ರೆಂಡ್ ಆದವನ್ ಜೊತೆ ಐ ಕಾಂಟ್ಯಾಕ್ಟ್ ಅಲ್ಲೇ ಬುಕ್ ಮಾಡ್ಕೊಂಡು ತನ್ ಶೋಕಿ ತೀರಿಸ್ಕೊಳ್ಳೋರು. ನಾನು ಟೈಪ್ 1. ಮನ್ಸ್ ಕೊಟ್ಟಿದ್ದು ಒಬ್ನಿಗೆನೆ, ಮನ್ಸಿಂದ ದೇಹ ಒಪ್ಸ್ಕೊಂಡಿದ್ದು ಒಬ್ನಿಗೆನೆ. ಈಗ ನಡೀತಿರೋದಂದ್ರೆ ನೀವೆಲ್ಲ ಗಿರಾಕಿಗಳು, ಅವನು ನನ್ ಗಂಡ. ನದಿಯಲ್ಲಿ 100 ಜನ ಈಜ್ಬೋದು, ಆದ್ರೆ ಕೊನೆಗೆ ಆ ನದಿ ಸೇರೋದು ಸಮುದ್ರಕ್ ಮಾತ್ರ.